ಮಾತಿದೆ. ಆದ್ರೆ ಬೆಳ್ಳಿಯಂತೆ ಹೊಳೆಯುವ ಚಂದ್ರ ಕೂಡ ತುಕ್ಕು ಹಿಡಿತಿದ್ದಾನೆ. ಎಸ್, ಚಂದ್ರನು ಕೂಡ ತುಕ್ಕು ಹಿಡಿಯುತ್ತಿದ್ದಾನೆ ಅನ್ನುವಂತಹ ಒಂದು ಅಂಶವನ್ನ ವಿಜ್ಞಾನಿಗಳು ಈಗ ಕಂಡು ಹಿಡಿದಿದ್ದಾರೆ. ಹೌದಾ, ಇದೇನಪ್ಪ, ಚಂದ್ರ ಕೂಡ ತುಕ್ಕು ಹಿಡಿತಾನೆ ಅಂತ ನಿಮಗೆ ಅನಿಸ್ಬೋದು. ಬಟ್ ಇದು ನಿಜ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ಈಗ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಆ ಕಾರಣಗಳು ಏನು ಅಂತ ಇವತ್ತು ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಚಂದ್ರ ನಮ್ಗೆ ಯಾವಾಗ್ಲೂ ಕೂಡ ತುಂಬಾ ಒಂದ್ ರೀತಿ ಥ್ರಿಲ್ ಅನ್ಸುವಂಥದ್ದು, ಅಥವಾ ನಮ್ಗೆ ಸಾಕಷ್ಟು ಕುತೂಹಲ ಮೂಡಿಸುವಂತಹದ್ದು, ಕೌತುಕ ಮೂಡಿಸುವಂತಹ ಒಂದು ಚಂದ್ರ ನಮ್ಮ ಭೂಮಿಯ ಏಕೈಕ ಒಂದು ನೈಸರ್ಗಿಕ ಉಪಗ್ರಹ ಅಂತಾನೂ ಕೂಡ ಕರಿತೀವಿ ನಾವು. ಸೊ ಈ ಚಂದ್ರ ಯಾವಾಗ್ಲೂ ಕೂಡ ಚಿಕ್ಕ ವಯಸ್ಸಿನಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಎಲ್ಲರಲ್ಲೂ ಸಾಕಷ್ಟು ಕುತೂಹಲವನ್ನ ಈ ಚಂದ್ರ ಮೂಡಿಸ್ತಾನೆ. ಚಂದ್ರ ಲೋಕಕ್ಕೂ ಕೂಡ ಈಗಾಗಲೇ ನಾವು ಚಂದ್ರನ ಮೇಲೆ ಮನುಷ್ಯರು ಕಾಲಿಟ್ಟಾಗಿ ವಾಪಸ್ ಬಂದಾಗಿದೆ. ಆದ್ರೂ ಒಂದಷ್ಟು ಅಂಶಗಳನ್ನ ಕಂಡುಕೊಂಡಿದ್ರು, ಇನ್ನೊಂದಷ್ಟು ಅಂಶಗಳು ಇವತ್ತಿಗೂ ಕೂಡ ನಿಗೂಢವಾಗಿದೆ. ಸೊ ಚಂದ್ರನ ಒಂದು ಮೇಲ್ಮೈ ಪದರ ಏನಿದೆ, ಇದು ಒಂದ್ ರೀತಿ ಈಗ ಹೆಮಿಟೈಟ್ ಅಂತಂದ್ರೆ ತುಕ್ಕು ಹಿಡಿತಿರುವಂತಹ ಒಂದು ಅಂಶ ಈಗ ಬೆಳಕಿಗೆ ಬಂದಿದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು ಅಂತ ವಿಜ್ಞಾನಿಗಳು ಕಂಡುಹಿಡಿದಿರುವಂತ ಪ್ರಮುಖವಾಗಿ ನಾವು ನೋಡ್ತಾ ಹೋದ್ರೆ, ಈ ಒಂದು ಚಂದ್ರ ತುಕ್ಕು ಹಿಡಿಯೋದಕ್ಕೆ ಕಾರಣ ಭೂಮಿಯ ಮೇಲಿನ ಒಂದು ಗಾಳಿ ಅಂತಲೇ ಕೂಡ ಹೇಳಲಾಗ್ತಿದೆ. ಎಸ್, ಇದು ನಿಜ. ಯಾಕಂತಂದ್ರೆ ಭೂಮಿಯ ಒಂದು ಗಾಳಿ ಏನಿದೆ, ಆ ಒಂದು ಗಾಳಿಯ ಅಯಾನುಗಳು ಚಂದ್ರನನ್ನ ತಲುಪಿ ಚಂದ್ರನ ಒಂದು ಕಬ್ಬಿಣಾಂಶ ಏನಿರುತ್ತೆ ಅದರ ಜೊತೆಗೆ ಸೇರ್ಕೊಂಡು ಅಲ್ಲಿ ಒಂದು ತುಕ್ಕು ಕ್ರಿಯೇಟ್ ಆಗ್ತಿದೆ ಅಥವಾ ತುಕ್ಕು ಉತ್ಪಾದನೆ ಆಗ್ತಿದೆ ಅನ್ನುವಂತಹ ಒಂದು ಅಂಶವನ್ನ ಈಗ ವಿಜ್ಞಾನಿಗಳು ಕಂಡು ಹಿಡ್ಕೊಂಡಿದ್ದಾರೆ. ಹಾಗಾದ್ರೆ ಏನ್ ಆ ಅಂಶಗಳು, ಯಾವ ರೀತಿ ಈ ಒಂದು ಪ್ರಕ್ರಿಯೆ ನಡೀತಿದೆ ಅನ್ನುವಂಥದ್ದನ್ನ ನೋಡುವುದಾದ್ರೆ, ಸೊ ಹಾಗಾದ್ರೆ ಭೂಮಿ ಯಾವ ರೀತಿಯಲ್ಲಿ ಈ ಒಂದು ಚಂದ್ರನ ಮೇಲೆ ತುಕ್ಕು ಹಿಡಿಯೋದಕ್ಕೆ ಕಾರಣ ಅಂತ ನಾವು ನೋಡುವುದಾದ್ರೆ, ಚಂದ್ರ ಭೂಮಿಯಿಂದ 3.85 ಲಕ್ಷ ಕಿಲೋಮೀಟರ್ ದೂರದಲ್ಲಿರುವಂತಹದ್ದು. ಸೊ ನಮ್ಮ ಸೌರ ಮಂಡಲದಲ್ಲಿ ಆಮ್ಲಜನಕ ಇರುವಂತಹ ಏಕೈಕ ಗ್ರಹ ಕೂಡ ಭೂಮಿ ಆಗಿದೆ. ಇನ್ನ ಈ ಭೂಮಿಯಿಂದ ಚಂದ್ರನ ಮೇಲೆ ಆಮ್ಲಜನಕ ತಲುಪುತ್ತೆ. ಸೊ ಭೂಮಿಯ ಹೊರಭಾಗದಲ್ಲಿರುವಂತಹ ಗಾಳಿಯಲ್ಲಿರುವ ಆಮ್ಲಜನಕ ಚಂದ್ರನ ಮೇಲೆ ತಲುಪ್ತಿದೆ. ಪ್ರತಿ ತಿಂಗಳು ಸುಮಾರು 5 ದಿನ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿ ಇರುತ್ತೆ. ಈ ಅವಧಿಯಲ್ಲಿ ಸೂರ್ಯನಿಂದ ಬರುವಂತಹ ಸೌರ ಜ್ವಾಲೆ, ವಿಕಿರಣಶೀಲ ಕಣಗಳು ಚಂದ್ರನನ್ನ ತಲುಪದಂತೆ ಭೂಮಿ ತಡೆಯುತ್ತೆ. ಈ ಸಮಯದಲ್ಲಿ ಭೂಮಿಯ ವಾತಾವರಣದಲ್ಲಿರುವಂತಹ ಆಮ್ಲಜನಕ, ಹೈಡ್ರೋಜನ್ ಮತ್ತು ಸೌರಜನಕ ಸೇರಿ ಗಾಳಿಯಲ್ಲಿರುವ ಅಯಾನುಗಳು ಅದು ಚಂದ್ರನನ್ನ ತಲುಪಿ ಮೇಲ್ಮೈಗೆ ಅಪ್ಪಳಿಸುತ್ತೆ. ಈ ಸಮಯದಲ್ಲಿ ಅಲ್ಲಿ ರಾಸಾಯನಿಕ ಪ್ರಕ್ರಿಯೆ ನಡೆದು ಆಮ್ಲಜನಕದ ಅಯಾನುಗಳು ಚಂದ್ರನ ಮೇಲ್ಮೈನಲ್ಲಿರುವಂತಹ ಕಬ್ಬಿಣದೊಂದಿಗೆ ಪ್ರತಿಕ್ರಿಯಿಸಿ ಹೆಮಟೈಟ್ ಅಥವಾ ತುಕ್ಕನ್ನ ಉಂಟು ಮಾಡುತ್ತೆ. ಈ ಪ್ರಕ್ರಿಯೆ ನಿರಂತರವಾಗಿ ಲಕ್ಷಾಂತರ ವರ್ಷಗಳಿಂದ ನಡೆದು ಬರ್ತಾ ಇದೆ. ಬಟ್ ಈ ಪ್ರಕ್ರಿಯೆನ ಈ ಹಿಂದೆ ವಿಜ್ಞಾನಿಗಳು ಗುರುತಿಸಲಿಲ್ಲ. ಈಗ ಇದನ್ನ ಗುರುತಿಸಿದ್ದು ಚಂದ್ರನ ಮೇಲ್ಮೈನಲ್ಲಿ ಯಾಕೆ ತುಕ್ಕು ಹಿಡಿತಿದೆ ಅನ್ನುವಂತಹ ಒಂದು ಅಂಶವನ್ನ ಈಗ ವಿಜ್ಞಾನಿಗಳು ಕಂಡುಕೊಂಡಿರುವಂತಹದ್ದು. ಸೊ ಚಂದ್ರನ ಹೊರಪದರದ ಹಲವು ವೈಜ್ಞಾನಿಕ ಒಂದು ಒಗಟುಗಳಿಂದ ಈ ಒಂದು ಚಂದ್ರನ ಹೊರಪದರ ಕೂಡಿರುವಂತಹದ್ದು. ಯಾಕಂದ್ರೆ ನಮಗೆ ಸದಾ ಒಂದಲ್ಲ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಈ ಒಂದು ಚಂದ್ರ ಗೋಚರಿಸ್ತಾನೆ ಇರ್ತಾರೆ. ಸೊ ಎಷ್ಟೋ ಬಾರಿ ಚಂದ್ರನಿಂದ ಜಿಂಕೆ ಹಾರುವಂತಹದ್ದು ಅಥವಾ ಚಂದ್ರನೊಳಗಡೆ ಮೊಲ ಕಾಣಿಸುವಂತ ಈ ರೀತಿಯಾದಂತಹ ಒಂದಷ್ಟು ವಿಭಿನ್ನವಾಗಿ ಚಂದ್ರ ಕಾಣಿಸುವಂತಹದ್ದು. ಹೀಗಾಗಿ ಸಾಕಷ್ಟು ಕೌತುಕವನ್ನ ಚಂದ್ರ ಹುಟ್ಟು ಹಾಕಿರುವಂತಹದ್ದು. ಸೊ ಈ ಒಂದು ಚಂದ್ರನ ಹೊರಪದರ ಸಿಲಿಕಾನ್, ಮೆಗ್ನೀಷಿಯಂ, ಕಬ್ಬಿಣಂ, ಕ್ಯಾಲ್ಸಿಯಂ, ಅಲ್ಯೂಮಿನಿಯಂ ಇಂದ ಮಾಡಲ್ಪಟ್ಟಿರುವಂತಹದ್ದು. ಸೊ ಇದರೊಂದಿಗೆ ಸಣ್ಣ ಪ್ರಮಾಣದಲ್ಲಿ ಟೈಟಾನಿಯಂ, ಯುರೇನಿಯಂ, ಥೋರಿಯಂ, ಪೊಟ್ಯಾಷಿಯಂ, ಹೈಡ್ರೋಜನ್ ಕೂಡ ಇದೆ. ಸೊ ಚಂದ್ರನ ಹೊರಭಾಗ ಭೂಮಿಯಂತೆಯೇ ಗಟ್ಟಿಯಾಗಿ ರೂಪುಗೊಂಡಿದೆ. ಆದ್ರೆ ಇದು ಎಲ್ಲಾ ಭಾಗದಲ್ಲೂ ಕೂಡ ಸಮಾನವಾಗಿಲ್ಲ. ಇನ್ನ ಭೂಮಿಗೆ ಸಮೀಪದಲ್ಲಿರುವ, ಭೂಮಿಗೆ ಗೋಚರಿಸುವ ಭಾಗದಲ್ಲಿ ಹೊರಪದರ 25 ಮೈಲು ದಪ್ಪ ಇರುತ್ತೆ. ಇನ್ನ ಭೂಮಿಯಿಂದ ದೂರದಲ್ಲಿರುವ ಅಥವಾ ಭೂಮಿಗೆ ಗೋಚರಿಸದ ಭಾಗದ ಹೊರಪದರ ಏನಿರುತ್ತೆ ಅಲ್ಲಿ 37 ಮೈಲು ದಪ್ಪ ಇರುತ್ತೆ. ಅಂದ್ರೆ ಚಂದ್ರನ ಹೊರಪದರ ಹೀಗೆ ಒಂದ್ ರೀತಿ ಸಮನಾಗಿರೋದಿಲ್ಲ, ಅಸಮಾನಕರವಾಗಿರುತ್ತೆ. ಯಾಕೆ ಅನ್ನೋದನ್ನ ವಿಜ್ಞಾನಿಗಳು ಇನ್ನೂ ಪತ್ತೆ ಹಚ್ಚೋದಕ್ಕೆ ಸಾಧ್ಯವಾಗಿಲ್ಲ. ಈ ನಿಟ್ಟಿನಲ್ಲಿ ಇನ್ನೂವರೆಗೂ ಕೂಡ ಸಂಶೋಧನೆಗಳು ನಡೀತಾನೆ ಇವೆ. ಸೊ ಆ ಒಂದು ಸಂದರ್ಭದಲ್ಲಿ ಚಂದ್ರಯಾನ 1 ಕಣ್ಣಿಗೆ ಬಿದ್ದಿದ್ದೆ ಚಂದ್ರನ ಮೇಲೆ ತುಕ್ಕು ಹಿಡಿದಿರುವಂತಹ ಈ ಒಂದು ಅಂಶ. ಸೊ ಇದು ಯಾವಾಗ ಗೊತ್ತಾಗುತ್ತೋ ಆ ಒಂದು ಸಂದರ್ಭದಿಂದಲೂ ಕೂಡ ಚಂದ್ರನ ಮೇಲಿನ ಈ ಬದಲಾವಣೆ ಅಥವಾ ಚಂದ್ರನ ಮೇಲಿನ ಈ ಒಂದು ತುಕ್ಕು ಉತ್ಪತ್ತಿಗೆ ಕಾರಣ ಏನು, ಇದನ್ನ ಸಂಶೋಧಕರು ಎಲ್ಲಿವರೆಗೂ ಕೂಡ ರಿಸರ್ಚ್ ಮಾಡುತ್ತಲೇ ಬಂದಿದ್ರು. ಸೊ ಈಗ ಅದಕ್ಕೆ ಒಂದು ಮೂಲ ಕಾರಣ ಗೊತ್ತಾಗಿದೆ. ಅಂದ್ರೆ ಚಂದ್ರನ
ಮೇಲ್ಮೈ ಹೊರಪದರದಲ್ಲಿ ಈ ತುಕ್ಕು ಏನು ಕಾಣಿಸ್ತಿದೆ, ಇದಕ್ಕೆ ನೇರ ನಮ್ಮ ಭೂಮಿಯ ಮೇಲಿನ ಅಥವಾ ಭೂಮಿಯಲ್ಲಿನ ಒಂದು ಗಾಳಿಯ ಒಂದು ಅಯಾನುಗಳು ಚಂದ್ರನ ಮೇಲೆ ಸೇರಿ, ಅಂದ್ರೆ ಚಂದ್ರನನ್ನ ಸೇರಿ ಈ ರೀತಿಯಾದಂತಹ ಒಂದು ತುಕ್ಕು ಉತ್ಪಾದನೆ ಆಗ್ತಿದೆ ಅನ್ನುವಂತಹ ಒಂದು ಮಾಹಿತಿ ಈಗ ತಿಳಿದು ಬರ್ತಿರೋದು. ಯಾಕಂತಂದ್ರೆ ಚಂದ್ರನಲ್ಲಿ ಆಮ್ಲಜನಕ ಇಲ್ಲ. ಸೊ ಈ ತುಕ್ಕು ಯಾವಾಗ ಉತ್ಪತ್ತಿ ಆಗುತ್ತೆ ಅಂತಂದ್ರೆ ನೀರು ಹಾಗೂ ಆಮ್ಲಜನಕ ಸೇರಿದಂತಹ ಸಂದರ್ಭದಲ್ಲಿ ಈ ಒಂದು ತುಕ್ಕು ಉತ್ಪತ್ತಿ ಆಗುತ್ತೆ. ಬಟ್ ಈ ಒಂದು ಭೂಮಿಯಿಂದ ಹೋಗುತ್ತಿರುವಂತಹ ಒಂದು ಗಾಳಿಯಲ್ಲಿನ ಅಯಾನುಗಳು ಅಲ್ಲಿ ಸೇರಿ ಒಂದು ತುಕ್ಕು ಉತ್ಪತ್ತಿ ಆಗುವಂತಹ ಒಂದು ಪ್ರಕ್ರಿಯೆ ನಡೀತಾ ಇರುವಂತಹದ್ದು ಅನ್ನುವಂಥದ್ದನ್ನ ಈಗ ವಿಜ್ಞಾನಿಗಳು ಕಂಡುಕೊಂಡಿರುವಂತಹದ್ದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.